ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನವ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ನಿನ್ನ ಮಾತನ್ನು ನಂಬಿ ನನ್ನ ಮಗಳ ಮದುವೆ ಮಾಡಿದೆ. ಆ ಹುಡುಗಿ ಓಡೋತ್ಲು ಅಂತ ನನಗೇನು ದುಡ್ಡೇ ಕೊಡಲಿಲ್ಲ. ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಫೋನು ಎತ್ತಲಿಲ್ಲ. ಕೊನೆಗೆ ನೇರವಾಗಿ ನಿಮ್ಮ ಮನೆಗೆ ಬಂದೆ. ಗೇಟಿಂದ ಹೊಡಿಕ್ಕೂ ಬಿಡಲಿಲ್ಲ. ಸೆಕ್ಯೂರಿಟಿ ಅವ್ರು ನನ್ನ ನಾಯಿ ಥರ ಹೊರಗಡೆ ಕಳಿಸಿದ್ರು. ಈಗಿಲ್ಲಿ ಬಂದು ನ್ಯಾಯ ತೀರ್ಮಾನ ಮಾಡ್ತಾ ಇದೀಯಾ? ನೀನು ಮಾಡೋ ತಪ್ಪಿಗೆ ಯಾರು ಶಿಕ್ಷೆ ಕೊಡ್ತಾರೆ? ತುಂಬಾ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನನಗೆ ತುಂಬಾ ಕೆಲಸ ಇದೆ, ನಾನು ಹೊರಡ್ಬೇಕು. ರೂಪನ್ನ ಚಿರುಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋದು ಹಳೆ ಕತೆ ಆಯ್ತು. ಅವತ್ತು ನಿಮ್ಮ ಮಾತನ್ನ ನಂಬಿ ಚಿರುಗೆ ಅವಳನ್ನ ಕೊಟ್ಟು ಮದುವೆ ಮಾಡಕ್ಕೆ ಒಪ್ಪಿದ್ದೆ. ಆದ್ರೆ ಈಗ ಅವಳ ಜಾಗದಲ್ಲಿ ದೀಪ ಬಂದು ಕೂತಿದ್ದಾಳೆ. ಅಲ್ಲಿಂದ ಇಲ್ಲಿ ತನಕ ಅವಳು ನನ್ನನ್ನ ಆಟ ಆಡಿಸ್ತಾನಿದ್ದಾಳೆ, ಗೊತ್ತಾ? ನಮ್ ಚಿರುನ ಕಿತ್ಕೊಂಡು ಅವಳ ತಾಳ ತಕ್ಕನಂಗೆ ಅವನನ್ನ ಕುಡಿಸ್ತಾ ಇದ್ದಾಳೆ. ಇದೆಲ್ಲ ಆಗಿದ್ ಯಾರಿಂದ? ನಿನ್ನಿಂದ. ಇಷ್ಟು ದಿನ ನಾನು ದೊಡ್ಡ ಮನೆ ಸೊಸೆಯಾಗಿ ಮೆರಿತಿದ್ದೆ. ಆದ್ರೆ ಆ ದೀಪ ಕಾಲಿಟ್ಟ ಕ್ಷಣದಿಂದ ನನ್ನ ಅಧಿಕಾರ ಎಲ್ಲ ಕಳ್ಕೊಂಡೆ. ಈಗ ನಮ್ಮ ಮನೇಲಿ ಅವಳು ಮೆರಿತಾ ಇದ್ದಾಳೆ. ಇಷ್ಟೆಲ್ಲ ಆಗಿರೋವಾಗ ನಾನು ನಿನಗ್ ದುಡ್ಡು ಕೊಡ್ಬೇಕಾ? ಇದೇ ಕೊನೆ. ನೀನು ಯಾವತ್ತೂ ನೀನು ಕೆಟ್ಟ ಮುಖ ತೋರಿಸ್ಬೇಡ. ಎಷ್ಟಾಟಿ ಆಡು ಸೌಂದರ್ಯ, ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ. ಸತ್ಯ ಇಲ್ಲೇ ಇದ್ದಾನೆ. ಎಲ್ಲಿ ನನ್ನ ಕಣ್ ತಪ್ಪಿಸಿ ಆ ದೀಪ ನೋಡಕ್ ಹೋಗ್ತಾನೋ ಅಂತ ನನಗೆ ಭಯ ಆಯ್ತು. ಕ್ರಾಸ್ ಚೆಕ್ ಮಾಡಕ್ ಬಂದಿದ್ದು ಒಳ್ಳೇದೇ ಆಯ್ತು. ಥ್ಯಾಂಕ್ಸ್ ಚಿರು, ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲೂ ಹೋಗದೆ ಇಲ್ಲೇ ಇರೋದಕ್ಕೆ. ನೀನು ಯಾವಾಗಲೂ ಹೀಗೆ ನನಗಿಷ್ಟ ಬಂದ ಹಾಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಏನೇ ಆಗ್ಲಿ ಹಸ್ಬೆಂಡ್ ನನ್ನ ಕೈ ಬಿಡಲ್ಲ. ಅವ್ರು ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾರೆ ಅನ್ನೋ ವಿಷಯ ಇವತ್ತು ನಿಜ ಆಯ್ತು. ಪ್ರೀತಿ ವಿಷಯದಲ್ಲಿ ಅವ್ರ ಅಕ್ಕೆ ಮಾತು ಕೇಳಲ್ವಲ್ಲ, ಅದು ಸಾಕು. ಉಳ್ದಿದ್ದವ್ರು ಏನ್ ಹೇಳ್ತಾರೋ ಅದ್ ಮಾಡಿ ಪರವಾಗಿಲ್ಲ. ಆದ್ರೆ ಮೊದ್ಲಿನ ತರ ನನ್ನಿಂದ ಅವ್ರು ಯಾವತ್ತೂ ದೂರ ಆಗ್ಬಾರ್ದು. ಅಂದ್ರೆ ಇಷ್ಟೊತ್ತು ದೀಪ ಅವ್ರ ಬಗ್ಗೆ ಕಂಡಿದ್ದೆಲ್ಲ ಕನ್ಸ. ಹೇಗಾದ್ರೂ ಮಾಡಿ ಈಗಲೇ ಹೋಗಿ ದೀಪ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಬರ್ಬೇಕು. ಯಾರು ಮನ್ಸಿಗೆ ಸಮಾಧಾನ ಆಗಲ್ಲ. ಅವ್ರು ಪಾಪ ನನ್ನೇ ನೆನ್ಸ್ಕೊತಿರ್ಬೇಕನ್ಸುತ್ತೆ. ಅದು ನನ್ನ ಕಾರ್ ಸೌಂಡ್ ಇದ್ದಾಗಿದೆ. ಯಾರು ಸ್ಟಾರ್ಟ್ ಮಾಡಿದ್ರು? ಚಿರು ಏನಾದ್ರು? ಚಿರು ಮತ್ತೆ ನನ್ನ ಕಣ್ ತಪ್ಪಿಸಿ ಆ ದೀಪನ್ ಮೀಟ್ ಮಾಡಕ್ ಹೋಗ್ತಾ ಇದ್ಯಾ? ಇನ್ನು ನಾನು ಸುಮ್ಮನೆ ಇದ್ರೆ ನಡೆಯಲ್ಲ. ಮಾಡಿ. ಹಲೋ, ಒಂದು ದೊಡ್ಡ ನ್ಯೂಸ್ ಇದೆ. ಇಮಿಡಿಯೇಟ್ ಆಗಿ ಟೆಲಿಕಾಸ್ಟ್ ಮಾಡಬೇಕು. ಹಾಂ, ಹಸ್ಬೆಂಡ್ ನೀವು
ಇನ್ನೂ ಮಲಗಿಲ್ವಾ? ನೀವಿಲ್ಲ ಅಂದ್ರೆ ನಾನು ಹಿಂಗೆ ಮಲ್ಗೋಕ್ಕಾಗುತ್ತೆ? ಬನ್ನಿ ಹಿಂಗೆ ರೊಟ್ಟಿಗೆ ಮಲ್ಕೊಂಡು. ಅಯ್ಯೋ ಬಿಡಿ, ಯಾಕೆ ಬಂದಿದ್ ನೀವು? ಹುಡುಗಿನ ನೋಡಕ್ ಬಂದಪ್ಪ. ನಿಮ್ಮನ್ನ ನಿಲ್ಬಿಟ್ಟು ನಂಗೆ ಅಲ್ಲೂ ನಿದ್ದೆ ಬರ್ತಾ ಇರ್ಲಿಲ್ಲ. ಕನ್ಸಲ್ಲೂ ಬಂದು ಕಾಡ್ತಿದ್ರಿ ನೀವು. ಹೌದಾ? ನೀನು ನಾನು ಎದೆ ಮೇಲೆ ಕಾಲಿಟ್ಟು ಕೂಡಲೇ ಎಚ್ಚರ ಆಗೋಯ್ತು. ಯಾಕೆ ನಗ್ತೀರಾ? ಏನ್ ಹಚ್ಬೇಡಿ ನೀವು, ನಿಮ್ ಎದೆ ಮೇಲೆ ಕಾಲಿಡೋ ತರ ಕನ್ಸು ಬಂತು ಅಂತ ಹೇಳ್ತಿದ್ದೀರ. ನಿಮ್ಮನ್ನ ದೇವ್ರ ತರ ಪೂಜಿಸೋಳು ಆ ತರ ಮಾಡ್ತಾಳ? ನೀವೇನಂತ ಗೊತ್ತು ರೀ, ಅದು ಕನ್ಸಲ್ವಾ? ಅದಂಗೆ ಬಿಡಿ. ಈಗ ಸದ್ಯಕ್ಕೆ ನನ್ನ ಮಾತು ಕೇಳಿ. ಏನು? ಈಗ ನಾವು ವಾಕ್ ಮಾಡಬೇಕು. ವಾಕಿಂಗ? ಇಬ್ರು ಅಂದ್ಕೊಂಡು ವಾಕಿಂಗ್ ಮಾಡ್ತೀವಿ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ಬನ್ನಿ. ಏನ್ ಮಾಡ್ಬೇಕು? ನಿಂತ್ಕೊಂಡೆ ಇಲ್ಲಿ. ಯಾಕೆ ಹಸ್ಬೆಂಡು? ನಾನು ಆ ಸೈಡ್ ಹರ್ಸ್ಕೊಳ್ಳೋದು ಬೇಡವಾ? ಕಾಲಿ ಸಾರಿ ನರಸಿಂಹ, ಹೀಗೆ ಸುಮ್ಮನೆ ದೀಪ ಅವ್ರನ್ನ ಕಾಲ ಮೇಲೆ ನೆನೆಸ್ಕೊಂಡು ಓಡಾಡ್ತೈತೆ. ನಿಮಗೆ ನೋಡೋಕ್ಕಾಗದೆ ಮಗ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಅರ್ಥ ಆಯಿತು, ಸಾರಿ. ಅದು ಕ್ಷಮಿಸೋಣ, ನೀನ್ ಮಲಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ. ನೀನ್ ಇಲ್ಲಿದ್ಯಾ ಅಂತ ಗೊತ್ತಿದ್ರೆ ನಾವ್ ಈ ಕಡೆ ಬರ್ತಾನೆ ಇರ್ತಿರ್ಲಿಲ್ಲ. ಬೇರೆ ಕಡೆ ಹೋಗ್ತಿದ್ದು. ಸಾರಿ ಅಣ್ಣ. ಅಣ್ಣ, ನರಸಿಂಹ, ನರಸಿಂಹ. ನೀವೇ ಹೋದ್ರಿ? ದೀಪಕ್ ಸ್ಟಡಿ ಮಾಡ್ತಿದ್ರಲ್ಲ, ಅಲ್ಲ ಓದಕ್ಕಂತ ಕೂತಿ ಈ ರೇಂಜಿಗೆ ನಿದ್ದೆ ಹೊಡೆದ್ರೆ ಹೆಂಗ್ ನರಸಿಂಹ? ಇಷ್ಟಪಟ್ಟು ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬಂದಾಗ ಖುಷಿ ಪಡ್ತೀರಾ? ಇಷ್ಟು ದಿನ ನೀವು ನನಗೆ ಕಷ್ಟಪಟ್ರಿ, ಈಗ ನಾನು ನಿಮಗೆ ಓದಿ ಅಂತ ಗೋಳಿಕೋಬೇಕಾ? ಸಾರಿ ಭಾವ, ನಾನು ನಿಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ನನ್ನ ಮೇಲೆ ನಿಮ್ಗೆ ಸ್ವಲ್ಪನೂ ಬೇಜಾರಿಲ್ವಲ್ಲ? ಆ್ಯಕ್ಚುಲಿ ನಿಮಗೆ ಸಾರಿ ಕೇಳೋಣ ಅಂತ ಒಂದು ಲೆಟ್ರ್ ಬರೆದಿದ್ದೆ. ಹೌದಾ? ಅಂದರೆ ನಾನು, ದೀಪ ಅವರು, ನೀವು 3 ಜನ ಲೆಟರ್ ಬರ್ದಂಗಾಯ್ತು.